ವೆರಿಕೋಸ್ ವೇನ್ ಇದು ಕಾಲಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇರೋದು. ನಮ್ಮ ಹೆಣ್ಮಕ್ಳು ಅಡುಗೆ ಮನೆಯಲ್ಲಿ ನಿಂತ್ಕೊಂಡು ಎಷ್ಟೊತ್ತು ನಿಂತ್ಕೊಂಡು ಕೆಲಸ ಮಾಡ್ತಾರೆ ಅನ್ನೋದು ಅವರಿಗೆ ಗೊತ್ತಿರೋದಿಲ್ಲ. ಯಾವಾಗ ಡೈನಿಂಗ್ ಟೇಬಲ್ ಮೇಲೆ ಕೂತೇವೋ ನಮ್ಮ ರಕ್ತದೊತ್ತಡ ಕಾಲಿನ ಮೇಲೆ ಜಾಸ್ತಿ. ಹಾರ್ಟ್ ಪಂಪ್ ಮಾಡಿ ಎಲ್ಲಾ ಕಡೆ ತಲುಪಿಸ್ಬೋದು, ಬಟ್ ಎಲ್ಲಾ ಕಡೆ ಹೋದ ರಕ್ತ ವಾಪಸ್ಸು ಬರ್ಬೇಕಲ್ಲ. ಗಂಟುನಾಳ ಅಂದ್ರೆ ನೀವು ನೋಡಿರ್ಬೋದು, ರಕ್ತನಾಳಗಳು ಗಂಟಾಗಿ ಮುದ್ದೆ ತರ ಕಾಣುದು. ತುಂಬಾ ಜರ್ನಿ ಮಾಡಿ ಬಂದ ಮೇಲೆ ಕಾಲು ಊತ ಬರ್ತದೆ ಅಂತ ಹೇಳ್ತಾರೆ. ನಮಸ್ಕಾರ, M2 ಹೆಲ್ತ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನು ರಕ್ಷಾ. ಇವತ್ತು ನಾವು ನಮ್ಮ ಈ ಕಾರ್ಯಕ್ರಮದಲ್ಲಿ ವೆರಿಕೋಸ್ ವೇನ್ಸ್ ಅಂದ್ರೆ ಹಸಿರು ನರಗಳ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳಲ್ಲಿ ಈ ಸಮಸ್ಯೆ ಹೆಚ್ಚು ಕಂಡು ಬರ್ತಾ ಇದೆ. ಯಾಕೆ ಹೆಣ್ಣು ಮಕ್ಕಳಲ್ಲಿ ಈ ಸಮಸ್ಯೆ ಹೆಚ್ಚು ಕಂಡು ಬರ್ತಾ ಇದೆ, ಅಡುಗೆ ಮನೆಯಿಂದ ಈ ಸಮಸ್ಯೆ ಹೆಚ್ಚಾಗ್ತಿದೆ ಅಂತ ಕೇಳಿ ಬರ್ತಾ ಇದೆ. ಆದ್ರೆ ಅಡುಗೆ ಮನೆಗೂ ವೆರಿಕೋಸ್ ವೇನ್ಸ್ ಹೆಚ್ಚಾಗ್ಲಿಕ್ಕೂ ಏನ್ ಕಾರಣ ಅನ್ನೋ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಮೂಡಬಹುದು. ಇದಕ್ಕೆಲ್ಲ ಉತ್ತರವನ್ನ ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಆಯುರ್ವೇದ ವೈದ್ಯರಾದಂತಹ ಡಾಕ್ಟರ್ ನಿಶಾಂತ್ ಪೈ ಅವರು. ಬನ್ನಿ ಅವರನ್ನೇ ಕೇಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ವೆರಿಕೋಸ್ ವೇನ್ಸ್ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಿದೆ ಮಹಿಳೆಯರಲ್ಲಿ. ನೀವು ನೋಡಿದ ಹಾಗೆ ಸಾಕಷ್ಟು ಪೇಷಂಟ್ಸ್ ನ ನೀವು ಕೂಡ ಟ್ರೀಟ್ ಮಾಡ್ತಾ ಇದ್ದೀರಾ. ಯಾಕೆ ಈ ಸಂಖ್ಯೆ ಹೆಚ್ಚಾಗ್ತಿದೆ ಅಂತ, ಈ ಒಂದು ಕಾಯಿಲೆಯ ಸಂಖ್ಯೆ? ನೋಡಿ, ವೆರಿಕೋಸ್ ವೇನ್ ಅಥವಾ ಪಚ್ಚೆ ನರ, ಹಸಿರು ನರ ಅಂತ ಏನ್ ಕರಿತೇವೆ, ಇದು ಕಾಲಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇರೋದು. ಕಾಲಲ್ಲಿ ಹೆಚ್ಚಾಗಿ ಯಾಕೆ ಕಾಣಿಸ್ತಾ ಇದೆ ಅಂತ ನೀವು ಕೇಳೋದಾದ್ರೆ, ತುಂಬಾ ಹೊತ್ತು ನಿಂತು ಕೆಲಸ ಮಾಡಿದ್ರೆ. ನಿಂತ್ಕೊಂಡು ಕೆಲಸ ಮಾಡಿದ ಕೂಡಲೇ ಬರುತ್ತಾ ಅಂತ ಕೇಳ್ಬೋದು. ನಿಂತ್ಕೊಂಡು ಕೆಲಸ ಮಾಡಿದ ಕೂಡಲೇ ಬರೋದಿಲ್ಲ. ನಿಂತ್ಕೊಂಡು ಏನೇ ಮೂವ್ಮೆಂಟ್ ಇಲ್ಲದೆ ಒಂದೇ ಪೊಸಿಷನ್ ಅಲ್ಲಿ ನಿಂತ್ಕೊಂಡು ಮಾಡೋದ್ರಿಂದ ಇದು ಬರುವಂಥದ್ದು. ಮತ್ತೆ ನೀವೊಂದು ಸರಿಯಾದ ಒಂದು ಇದನ್ನ ಹೇಳಿದ್ರಿ, ಅಡುಗೆ ಮನೆಯಿಂದ ಇದು ಬರ್ತಾ ಇದೆ ಅಂತ. ನಮ್ಮ ಹೆಣ್ಮಕ್ಳು ಅಡುಗೆ ಮನೆಯಲ್ಲಿ ನಿಂತ್ಕೊಂಡು ಎಷ್ಟೊತ್ತು ನಿಂತ್ಕೊಂಡು ಕೆಲಸ ಮಾಡ್ತಾರೆ ಅನ್ನೋದು ಅವರಿಗೆ ಗೊತ್ತಿರೋದಿಲ್ಲ. ಸಮಯ ಹೋಗೋದೇ ಗೊತ್ತಾಗೋದಿಲ್ಲ. ಹೀಗಿರ್ಬೇಕಾದ್ರೆ ನಿಂತ್ಕೊಂಡು ಏನೂ ಮೂವ್ಮೆಂಟ್ ಇಲ್ಲದೆ ಆ ಅಡುಗೆ ಮನೆಯಲ್ಲಿ ನಿಂತ್ಕೊಂಡು 1 ಗಂಟೆ 2 ಗಂಟೆ 3 ಗಂಟೆ ಕಂಟಿನ್ಯೂಸ್ ಒಂದೇ ಕೆಲಸ ಮಾಡ್ತಾ ಇರ್ತಾರೆ. ಕಾಲಿಗೂ ಮೂವ್ಮೆಂಟ್ ಇರೋದಿಲ್ಲ. ಈ ಕಾರಣಗಳಿಂದ ಇದು ಹೆಚ್ಚಾಗುವಂಥದ್ದು. ಹಾಗೆ ಒಂದು ಅಡುಗೆ ಮನೆಯಿಂದ ಬರುವಂಥದ್ದು, ಹಾಗೆ ಬೇರೆ ಬೇರೆ ಕೆಲಸಗಳು ಉಂಟು. ಬಟ್ ಹೆಣ್ಮಕ್ಳಲ್ಲಿ ಹೆಚ್ಚು ಅಡುಗೆ ಮನೆಯಲ್ಲಿ ನಿಂತ್ಕೊಂಡು ಬರೋದಂತ, ಅದರಿಂದನೇ ಬರುವಂಥದ್ದು ಈ ಪಚ್ಚೆ ನರ ಒಂದು. ಮತ್ತೆ ಮುಂಚಿನ ಕಾಲದ ಹಾಗೆ ಅಡುಗೆ ಮನೆಯಲ್ಲಿ ನಿಂತ್ಕೊಂಡು ಕೆಲಸ ಮಾಡೋ ಕ್ರಮ ಇರಲಿಲ್ಲ. ಕೆಳಗಡೆ ಕೂತ್ಕೊಂಡು ಆರಾಮಾಗಿ, ಯಾಕಂದ್ರೆ ನಮ್ಮ ಅಡುಗೆ ಹೇಗೆ ಅಂದ್ರೆ ಗಂಟೆಗಟ್ಟಲೆ ಬೇಕಾಗುತ್ತೆ. ಇಡ್ಲಿ ಮಾಡೋದಾಗ್ಲಿ, ದೋಸೆ ಮಾಡೋದಾಗ್ಲಿ, ಪೊಂಗಲ್ ಬೇಯಿಸೋದಾಗ್ಲಿ, ಇದಕ್ಕೆಲ್ಲ ಬೇಕಾದಂತ, ಮತ್ತೆ ಕಡಿಯೋದಾಗ್ಲಿ, ಚಟ್ನಿ. ಈಗ ಮಿಕ್ಸಿ ತರ ಇಲ್ಲದೆ ಇದ್ರು ಕೂಡ ಅವಾಗ ಚಟ್ನಿ ಕಡ್ದೆಲ್ಲ ಮಾಡ್ತಾ ಇದ್ರು. ಇದು ಕೂತ್ಕೊಂಡು ಮಾಡುವಂತ ಕೆಲಸ. ಈಗ ನಮ್ಮಲ್ಲಿ ಎಲ್ಲ ಏನಾಗಿದೆ, ಈ ವೆಸ್ಟರ್ನೈಸ್ಡ್ ಮಾಡ್ಯುಲರ್ ಕಿಚನ್ಗಳು, ಪ್ಲಾಟ್ಫಾರ್ಮ್ ಕಿಚನ್ಗಳು, ಇಟಾಲಿಯನ್ ಕಿಚನ್ಗಳು ಇದೆಲ್ಲ ಬಂದಿದೆ. ಇದರಲ್ಲಿ ಏನಾಗ್ತದೆ ಅಂದ್ರೆ, ನಿಮ್ಮ ಸ್ಟವ್ಗಳನ್ನ ಮೇಲಿಟ್ಟಿರ್ತಾರೆ, ಹಾಗೆ ಎಲ್ಲ ಅಡುಗೆ ಸಾಮಾನುಗಳು ಅದರ ಮೇಲೆ ಇರುತ್ತೆ. ಅಲ್ಲಿ ನಿಂತ್ಕೊಂಡು ಅಡುಗೆ ಮಾಡುವಂಥದ್ದು. ಈಗ ನಾವು ಇದನ್ನೇ ಎಕ್ಸಾಂಪಲ್ ಆಗಿ ತಗೊಳ್ಳೋದಾದ್ರೆ, ವೆಸ್ಟರ್ನ್ ಕಂಟ್ರೀಸು, ಇಟಾಲಿಯನ್ ಕಂಟ್ರೀಸು, ಈಗ ಜರ್ಮನ್ ಟೆಕ್ನಾಲಜಿ ಅಂತ ಏನ್ ಹೇಳ್ತಾರೆ, ಅಲ್ಲೆಲ್ಲ ಏನು ತಿನ್ಬೋದು, ಒಂದು ಬೆಳಿಗ್ಗೆ ನಾಷ್ಟ ಆಗ್ಲಿ, ಮಧ್ಯಾಹ್ನ ಊಟ ಆಗ್ಲಿ, ರಾತ್ರಿ ಊಟ ಏನು ತಿನ್ಬೋದು ಅಂತ ನೀವು ನೋಡೋದು ಅಂತಾದ್ರೆ, ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅವ್ರಿಗೆ ಒಂದು ಬ್ರೆಡ್ಡಿಗೆ ಒಂದು ಬಟರ್ ಜಾಮ್ ಏನಾದ್ರು ಹಾಕಿದ್ರೆ ಆವತ್ತಿದು ಬ್ರೇಕ್ಫಾಸ್ಟ್ ಮುಗೀತು. ಇಲ್ಲ ಇನ್ನೊಂದು ಚೂರು ಹೆವಿ ಬ್ರೇಕ್ಫಾಸ್ಟ್ ಮಾಡ್ತಾರೆ ಅಂತ ಆದ್ರೆ, ಅವರು ನಿಮ್ಮ ಕೆಲ್ಲಾಗ್ಸಿಗೆ ಹಾಲು ಹಾಕಿ ಕುಡಿಬಹುದು. 5 ನಿಮಿಷದ ಮೇಲೆ ಟೈಮ್ ತಗೊಳ್ಳೋದಿಲ್ಲ, ಮ್ಯಾಕ್ಸಿಮಮ್ 10 ನಿಮಿಷ ಅವ್ರು ಮಾಡೋದಕ್ಕೆ. ಹೌದು. ಈ 10 ನಿಮಿಷಕ್ಕೆ ಅವ್ರು ನೆಲದ ಮೇಲೆ ಕೂತ್ಕೊಂಡು ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಅವರು ನೆಲದ ಮೇಲೆ ಕೂತು ಕೆಲ್ಲಾಗ್ಸಿಗೆ ಹಾಲು ಹಾಕುದಾ, ಇಲ್ಲ ಬ್ರೆಡ್ಗೆ ಬಟರ್ ಹಾಕುದಾ, ಜಾಮ್ ಹಾಕುದಾ ಮಾಡೋದಿಲ್ಲ. ಮತ್ತೆ ಕೆಳಗೆ ಕೂತ್ಕೊಳ್ಳೋ ಕ್ರಮವೂ ಇಲ್ಲ ಅವ್ರದ್ದು. ನಮ್ಮಲ್ಲಿ ಹಾಗೆಲ್ಲ. ಮತ್ತೆ ನಮ್ಮದು ಊಟದ ಶೈಲಿಯೂ ಹಾಗೆ, ಅಡುಗೆ ಶೈಲಿಯೂ ಹಾಗೆ. ನೀವು ನೋಡಿರ್ಬೋದು, ನಾವು ಒಂದು ಇಡ್ಲಿ ಬೇಯಿಸೋದಾದ್ರೆ ಅದನ್ನ ಕಡದು ಹಾಕಿ ಬೇಯಿಸಿ ಇದೆಲ್ಲ ಆಗಿ ಬರ್ಬೇಕಾದ್ರೆ ಒಂದು 1/2-3/4 ಗಂಟೆ ಆದ್ರೂ ಬೇಕು. ಇದು ಖಾಲಿ ಇಡ್ಲಿ ಕತೆ. ಇನ್ನು ದೋಸೆ ಕತೆ ಬನ್ನಿ, ಪಲಾವು, ಮತ್ತೊಂದು ಇನ್ನೊಂದು ಬೇರೆ, ಎಲ್ಲದಕ್ಕೂ ಅದರದೇ ಆದ ಒಂದು ಟೈಮಿಂಗ್ ಇದೆ. ಇದನ್ನ ನೀವು ನಿಂತ್ಕೊಂಡು ಮಾಡುವಂಥದ್ದಲ್ಲ. ಈಗ ನಾವೇನ್ ಮಾಡಿದ್ದೇವೆ, ಹೊರಗಡೆಯಿಂದ ಆ ಕಿಚನ್ ಪ್ಲಾಟ್ಫಾರ್ಮ್ ಅಂತೂ ತಂದಿದ್ದೇವೆ, ಆದ್ರೆ ಅವರ ಅಡುಗೆ ಪದ್ಧತಿ ನಾವು ತರಲಿಲ್ಲ. ನಮಗೆ ನಮ್ಮ ದೇಶೀಯ ಪದ್ಧತಿನ ಬಿಡ್ಲಿಕ್ಕೂ ಆಗ್ಲಿಲ್ಲ. ಹಾಗಾಗಿ ನಾವು ನಮ್ಮ ಇಡ್ಲಿ ದೋಸೆಲ್ಲೇ ಇದ್ದೇವೆ, ಪ್ಲಾಟ್ಫಾರ್ಮ್ ಕಿಚನ್ ಅಲ್ಲಿ ಮಾಡ್ತಾ ಇದ್ದೇವೆ. ಹಾಗಾಗಿ ನಾವು 2-3 ಗಂಟೆ ನಿಂತ್ಕೊಂಡು ಮಾಡ್ತಾ ಇದ್ದೇವೆ, ಏನೂ ಕೆಲಸ ಇಲ್ಲದೆ. ಹಾಗಾಗಿ ನಮ್ಮ ರಕ್ತದೊತ್ತಡ ಕಾಲಿನ ಮೇಲೆ ಜಾಸ್ತಿ ಆಗ್ತದೆ. ಇದರಿಂದ ವೆರಿಕೋಸ್ ವೇನ್ ಸಮಸ್ಯೆ ಬರುವಂಥದ್ದು. ಇದು ಒಂದು. ಎರಡನೇದು, ನಿಮ್ಮ ಡೈನಿಂಗ್ ಟೇಬಲ್ಗಳು. ನಾನು ಯಾವುದಕ್ಕೂ ವಿರುದ್ಧ ಅಲ್ಲ. ಡೈನಿಂಗ್ ಟೇಬಲ್ಗಳು ಬಂದ ಮೇಲೆ ನೆಲದ ಮೇಲೆ ಕೂತು ಊಟ ಮಾಡುವಂತ ಹೋಯ್ತು. ನೆಲದ ಮೇಲೆ ಕೂತು ನೀವು ನೋಡಿ, ದೇವಸ್ಥಾನಕ್ಕೆ ಹೋಗಿ, ಇಲ್ಲ ಯಾವುದೇ ಫಂಕ್ಷನ್ ಹೋದ್ರು ಸಹ, ಅಂದ್ರೆ ದೇವಸ್ಥಾನದ ಫಂಕ್ಷನ್ಗಳು ಅದ್ರ ಇದರಲ್ಲಿ ಅಲ್ಲೂ ಈಗ ಟೇಬಲ್ಸ್ ಗಳು ಬಂದಿದೆ ಕೆಲವು ಟೆಂಪಲ್. ಗಂಟು ನೋವಿಂದಾಗಿ ಅವರಿಗೆ ಸಹ ಈಗ ಕೆಳಗಡೆ ಕೂತ್ಕೊಳ್ಳಕ್ ಆಗದೆ ಇದ್ದವ್ರಿಗೆ ಒಂದು ಟೇಬಲ್ ಹಾಕ್ತಾರೆ. ಬಟ್ ಮುಂಚೆ ಆ ಪದ್ಧತಿ ಇರ್ಲಿಲ್ಲ. ಎಲ್ಲರೂ ಕೆಳಗೆ ಕೂತೇ ಊಟ ಮಾಡ್ಬೇಕಿತ್ತು. ಮತ್ತೆ ಕೆಳಗೆ ಕೂತು ಊಟ ಮಾಡ್ಬೇಕಾದ್ರೂ ಅಷ್ಟೇ, ನೀವು ಟೈಮ್ ಡ್ಯೂರೇಷನ್ ನೋಡ್ಕೊಳ್ಳಿ.
ಒಂದು ವೆಸ್ಟರ್ನ್ ಸಿಸ್ಟಮ್ ಅಲ್ಲಿ ಹಾಗೂ ನಮ್ಮ ಇಂಡಿಯನ್ ಸಿಸ್ಟಮ್ ಅಲ್ಲಿ, ವೆಸ್ಟರ್ನ್ ಸಿಸ್ಟಮ್ ಅಲ್ಲಿ ಬ್ರೆಡ್ಡಿಗೆ ಜಾಮ್ ಹಾಕಿ ತಿನ್ಲಿಕ್ಕೆ ಎಷ್ಟು ಹೊತ್ತು ಬೇಕು, ನಮ್ಮ ದೇಶೀಯ ಅಡುಗೆಯನ್ನು ತಿನ್ಲಿಕ್ಕೆ ಎಷ್ಟು ಹೊತ್ತು ಬೇಕು. ಅಲ್ಲಿ ಒಂದು 2 ನಿಮಿಷದಲ್ಲಿ ಮುಗೀತದೆ ಅಂದ್ರೆ ನಮ್ಮ 10-15 ನಿಮಿಷ ಆದ್ರೂ ಬೇಕು. ಮತ್ತೆ ನಮ್ಮಲ್ಲಿ ಆ ಪದ್ಧತಿ ಉಂಟು, ಏನಂದ್ರೆ ಆರಾಮದಲ್ಲಿ ಆದ್ಯ ಮಧುರಮ ಸ್ನ್ಯಾತ್ ಅಂತ ಹೇಳಿ ಅಲ್ಲಿಂದ ಶುರು ಮಾಡಿ ಮಜ್ಜಿಗೆ ತನಕ ಬರುವಂತ ಒಂದು ಕ್ರಮ ಉಂಟು. ಅದು ದೇಶೀಯ ಪದ್ಧತಿ. ಅಂದ್ರೆ ಜೀರ್ಣ ಶಕ್ತಿಗೆ ಏನೆಲ್ಲ ಬೇಕೋ ಅದ್ರ ಪ್ರಕಾರ ಕೊಡುವಂಥದ್ದು, ಮತ್ತೆ ಎಲ್ಲಾ ನ್ಯೂಟ್ರಿಷನ್ಗಳನ್ನ ಬ್ಯಾಲೆನ್ಸ್ ಆಗಿ ಇಡುವಂಥದ್ದು. ಇದು ನಮ್ಮ ಪದ್ಧತಿ. ಅಲ್ಲಿ ಬ್ರೆಡ್ಡಿಗೆ ಜಾಮ್ ಹಾಕುದಾ, ಕೆಲಾಕ್ಸ್ ಹಾಕುದಾ, ಏನೋ ಒಂದು ಮಾಡುತ್ತೆ. ಮತ್ತೆ ನಾನ್ ವೆಜ್ ಸಹ ಅವ್ರು ತಿಂತಾರೆ, ಇಲ್ಲ ಅಂತ ಹೇಳೋದಿಲ್ಲ, ಅವರಿಗೆ ಪ್ರೋಟೀನ್ ಅಂತ ಬೇಕು ಅಂತ. ಬಟ್ ಏನೇ ಆದ್ರೂ ಅವ್ರದ್ದು 2ರಿಂದ 5 ನಿಮಿಷದೊಳಗೆ ಮುಗಿಯುವಂಥದ್ದು. ಹಾಗಾಗಿ ಅವರು ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ತಿನ್ನೋದು ಅವರ ಪದ್ಧತಿ. ನೆಲದಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಬಟ್ ನಾವು ಅರ್ಧ ಗಂಟೆ ಸ್ಪೆಂಡ್ ಮಾಡಬೇಕು ಅಂತ ಆದ್ರೆ ಆರಾಮದಲ್ಲಿ ನೆಲದ ಮೇಲೆ ಕೂತ್ಕೊಳ್ಬೇಕಿತ್ತು. ನಾವು ಯಾವಾಗ ಡೈನಿಂಗ್ ಟೇಬಲ್ ಮೇಲೆ ಕೂತೇವೋ ನಮ್ಮ ರಕ್ತದೊತ್ತಡ ಕಾಲಿನ ಮೇಲೆ ಜಾಸ್ತಿ. ಸರ್, ಈಗ ನೆಲದ ಮೇಲೆ ಕುಳಿತು ಊಟ ಮಾಡೋದ್ರಲ್ಲಿ ಏನ್ ಲಾಭ ಇದೆ ಅಂತ, ಏನ್ ಪ್ರಯೋಜನಗಳಿದೆ ಅಂತ? ಪ್ರಯೋಜನ ಮೊದಲನೇದು, ನೀವು ಕೂತ್ಕೊಳ್ಳೋ ಭಂಗಿ. ನೀವು ಸುಖಾಸನದಲ್ಲಿ ಕೂತ್ಕೊಳ್ಳೋದು. ಪದ್ಮಾಸನ ಬಿಡಿ, ಅದು ದೂರದ ಕತೆ. ಸುಖಾಸನದಲ್ಲಿ ನಾವು ಕೂತ್ಕೊಳ್ಳೋದು. ಈ ಸುಖಾಸನದಲ್ಲಿ ಕೂತಾಗ ನಿಮ್ಮ ಕಾಲು ಗಂಟುಗಳ ಫ್ಲೆಕ್ಷನ್ ಎಷ್ಟಾಯ್ತು, ನೀ ಜಾಯಿಂಟ್ ಫ್ಲೆಕ್ಷನ್ ಆಗಲಿ, ಹಿಪ್ ಜಾಯಿಂಟ್ ಫ್ಲೆಕ್ಷನ್ ಆಗಲಿ, ಇದೆಲ್ಲ ಬರ್ತಾ ಇತ್ತು. ಒಂದು ಎಲ್ಲಾ ಕೆಲಸಗಳನ್ನು ನೀವು ಕೂತ್ಕೊಂಡೇ ಮಾಡಿದಾಗ ಹೆಚ್ಚು ಫ್ಲೆಕ್ಷನ್ ಇರುವಂತ ಗಂಟುಗಳಂದ್ರೆ ಇದು. ಅಡುಗೆ ಮಾಡಬೇಕಾದ್ರೂ ಊಟ ಮಾಡಬೇಕಾದ್ರೂ ಈ ಫ್ಲೆಕ್ಷನ್ ಮಾಡಿ ಕೂತಾಗ ನಿಮ್ಮ ಗಂಟುಗಳ ಫ್ಲೆಕ್ಸಿಬಿಲಿಟಿ ಬಂತು, ಮಸಲ್ ಸ್ಟ್ರೆಚ್ ಆಗಿತ್ತು. ಸೊ ದಟ್ ಮಸಲ್ಗೆ ಬೇಕಾದಂತ ಏನು ರಕ್ತದ ಪೂರೈಕೆ ಆಗ್ಬೇಕಿತ್ತು ಅದಾಗ್ತಾ ಇತ್ತು. ಮತ್ತೆ ಕೂತ್ಕೊಳ್ಳೋ ಭಂಗಿನೂ ಹಾಗೆ. ಈಗ ಕೆಲವರಿಗೆ ಕೂತ ಕೂಡಲೇ ಬೆನ್ನೋ ಬರ್ತದೆ, ಎದ್ದ ಕೂಡಲೇ ಗಂಟು ನೋವು ಬರ್ತದೆ, ಇದೆಲ್ಲ ಉಂಟು. ಅದು ಮುಂಚೆ ಇರಲಿಲ್ಲ. ಈಗ ಸೋಫಾ ಮೇಲೂ ಶಿಫ್ಟ್ ಆಗಿದೆ, ಕೆಲವರು ಸೋಫಾ ಮೇಲೆ ಕುಳಿತುಕೊಂಡು ಊಟ ಮಾಡುವಂತ ಪದ್ಧತಿ. ಹಾಗೆ ಆಗಿರೋದ್ರಿಂದನೇ ಈ ಸಮಸ್ಯೆ ಬಂದಿರುವಂಥದ್ದು. ಹಾಗೆ ಕೂತ್ಕೊಂಡಾಗ ರಕ್ತ ಸಂಚಾರ ಕಾಲಿಗೆ ಏನಾಗಬೇಕಿತ್ತು ಎಲ್ಲ ಒಂದ್ಸಲಕ್ಕೆ ಪೂರ್ಣ ಆಗ್ತಾ ಇತ್ತು. ಮತ್ತೆ ನಿಮ್ಗೆ ಗೊತ್ತಿರೋ ಹಾಗೆ ರಕ್ತ ಸಂಚಾರ ಕಾಲಿಗೆ ಹೋದ ಮೇಲೆ ಬರ್ಲಿಕ್ಕೆ ಅಷ್ಟು ಸುಲಭ ಇಲ್ಲ. ಯಾಕಂದ್ರೆ ಹಾರ್ಟ್ ಪಂಪ್ ಮಾಡಿ ಎಲ್ಲಾ ಕಡೆ ತಲುಪಿಸ್ಬೋದು, ಬಟ್ ಎಲ್ಲಾ ಕಡೆ ಹೋದ ರಕ್ತ ವಾಪಸ್ಸು ಬರ್ಬೇಕಲ್ಲ. ಅದಕ್ಕೋಸ್ಕರ ನೀವು ಕೆಳಗೆ ಕೂತು ಮಾಡುವಂತ. ಈಗ ನಾವು ಯಾಕೆ ಯೋಗ ಮಾಡಿಸ್ತೇವೆ, ಈಗ ನಾವು ಯಾಕೆ ಬೇರೆ ಬೇರೆ ಎಕ್ಸರ್ಸೈಸ್ ಮಾಡಿ ಅಂತ ಹೇಳ್ತೇವೆ, ಅದಕ್ಕಾಗಿ ಒಂದು ಟೈಮ್ ಡ್ಯೂರೇಷನ್ ಇಡಿ, ವಾಕಿಂಗ್ ಮಾಡಿ, ಅದು ಮಾಡಿ. ಮುಂಚಿನ ಕಾಲದಲ್ಲಿ ಯೋಗ ವ್ಯವಸ್ಥೆ ಇತ್ತು, ವಾಕಿಂಗ್ ಅಂತ ಹೇಳಿ ಇರಲಿಲ್ಲ. ವಾಕಿಂಗ್ ಅಂದ್ರೆ ಅವ್ರು ಏನು ಕೆಲಸಕ್ಕೆ ಹೋಗ್ತಾ ಇದ್ರು ಬರ್ತಾ ಇದ್ರು, ಅದೇ ವಾಕಿಂಗ್. ಅದರ್ವೈಸ್ ಮನೆಯಲ್ಲೇ ಎಲ್ಲ ಅವ್ರದ್ದು ಎಕ್ಸರ್ಸೈಸ್ ಮುಗ್ದೋಗಿರೋದು, ವಾಕಿಂಗ್ ಬೇಕಾಗುವಷ್ಟು ಎನರ್ಜಿ ಅದರಲ್ಲಿ ಬರ್ನ್ ಆಗಿರೋದು. ಇದು ಒಂದು ಕಾರಣ. ಹಾಗೆ ನೆಲದಲ್ಲಿ ಕೂತ್ಕೊಂಡು ಊಟ ಮಾಡೋದಕ್ಕೂ ಮೇಲೆ ಕೂತ್ಕೊಂಡು ಊಟ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಇದು ಒಂದು. ಹಾಗೆ ಇನ್ನೊಂದು, ಈ ವೆರಿಕೋಸ್ ವೇನ್ ಯಾಕೆ ಅಲ್ಲಿ ಬರ್ತದೆ ಅಂತ ಕ್ವಶನ್ ಅಂತಾದ್ರೆ, ಈ ನಾನು ಮುಂಚೆ ಹೇಳಿದಾಗೆ ಹಾರ್ಟ್ ಏನು ಪಂಪ್ ಮಾಡಿತ್ತು, ಪಂಪ್ ಮಾಡಿದ ರಕ್ತ ಕಾಲಿಗೆ ಬಂತು. ಕಾಲಿಗೆ ಮಾತ್ರ ಹೇಳೋದಲ್ಲ, ಎಲ್ಲ ಕಡೆ ಬಂತು. ಬಟ್ ಕಾಲಿಗೆ ಸ್ಪೆಸಿಫಿಕ್ ಆಗಿ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಕಾಲಲ್ಲಿ ವೆರಿಕೋಸ್ ವೇನ್ ಬರೋದು ಜಾಸ್ತಿ. ಕೈಯಲ್ಲಿ ಬರೋದಿಲ್ಲ ಅಂತಲ್ಲ, ಕೈಯಲ್ಲಿ ಸಹ ಬರ್ಬೋದು, ಬಟ್ ಕಾಲಲ್ಲಿ ಹೆಚ್ಚಾಗಿ ಬರ್ತದೆ. ಕಾಲಲ್ಲಿ ಈ ರಕ್ತ ಕೆಳಗೆ ಬಂದ ಕೂಡಲೇ ಅದು ಆಕ್ಸಿಜನೇಟೆಡ್ ಬ್ಲಡ್, ನಮ್ಮ ಏನು ನ್ಯೂಟ್ರಿಷನ್ ಪೂರೈಕೆ ಆಗಬೇಕು ಅದರಿಂದ ಪೂರೈಕೆ ಆಗಬೇಕು. ಅದಾದ ಮೇಲೆ ಎಲ್ಲಾ ಕಶ್ಮಲಗಳನ್ನ ತಗೊಂಡು ಅದು ವಾಪಸ್ ಬರಬೇಕು ಹಾರ್ಟಿಗೆ, ಮತ್ತೆ ಅದು ಲಂಗ್ಸಿಗೆ ಹೋಗಿ ಪ್ಯೂರಿಫೈ ಆಗಿ ಪುನಃ ವಾಪಸ್ ಸರ್ಕ್ಯುಲೇಷನ್ಗೆ ಬರಬೇಕು. ಇದು ಲೆಕ್ಕ. ಈಗ ಕೆಳಗೆ ಹೋದ ರಕ್ತಗಳನ್ನ ವಾಪಸ್ ತರಬೇಕಲ್ಲ, ವಾಪಸ್ ತರುವ ಜವಾಬ್ದಾರಿ ಯಾರ್ದು? ಅಲ್ಲಿ ಹಾರ್ಟ್ ಪುನಃ ಇನ್ನೊಂದು ಹಾರ್ಟ್ ಇಲ್ಲ ಪಂಪ್ ಮಾಡ್ಲಿಕ್ಕೆ. ಅದಕ್ಕೆ ಏನ್ ಮಾಡ್ತೇವೆ ನಾವು ಕಾಫ್ ಮಸಲ್ಸ್ ಅಂತ ಹೇಳ್ತೇವೆ. ಈ ಕಾಫ್ ಮಸಲ್ಸ್ ಏನಿದೆ, ಮೀನ್ಕಂಡ ಏನಿದೆ, ಇದರ ಆಕ್ಷನ್ ಇಂದ, ಇದರ ಕಾಂಟ್ರಾಕ್ಷನ್ ಇಂದ ಈ ಒಂದು ಮಸಲ್ ಏನು ಪ್ರೆಸ್ ಆಗ್ತದೆ, ಆ ರಕ್ತನಾಳಗಳ ಮೇಲೆ ಒತ್ತಡವನ್ನು ಹೇರ್ತದೆ. ಈ ರಕ್ತನಾಳಗಳ ಮೇಲೆ ಒತ್ತಡವನ್ನು ತಂದಾಗ ಕಾಲಮ್ ಬೈ ಕಾಲಮ್ ಅಂದ್ರೆ ಒಂದೊಂದು ಪಾರ್ಟ್ ಆಗಿ ರಕ್ತ ಮೇಲೆ ಬರ್ತಾ ಹೋಗ್ತದೆ. ನಾನು ಹೇಳಿದಾಗ ಒಂದೊಂದು ಪಾರ್ಟ್, ಈ ಒಂದು ಪಾರ್ಟ್ ಮೇಲೆ ಬಂದಾಗ ಅಲ್ಲಿ ವ್ಯಾಲ್ವ್ಯುಲಾರ್ ಮೆಕ್ಯಾನಿಸಮ್ ಅಂತ ಇರುತ್ತೆ. ಒಂದು ಪಾರ್ಟ್ ಮೂವ್ ಆದಾಗ ಆ ವ್ಯಾಲ್ವ್ ಕ್ಲೋಸ್ ಆಗ್ತದೆ, ಅದು ವಾಪಸ್ ಹೋಗ್ಲಿಕ್ಕೆ ಹರಿಬಿಡ್ಲಿಕ್ಕೆ ಬಿಡುದಿಲ್ಲ. ಒಂದು ಸಲ ಮೇಲೆ ಬಂದ ಮೇಲೆ ಪುನಃ ಅದು ವಾಪಸ್ ಹೋಗುವಾಗಿಲ್ಲ. ಇದು ನಾವು ತುಂಬಾ ಹೊತ್ತು ನಿಂತಾಗ ಏನಾಗುತ್ತೆ, ಈ ವ್ಯಾಲ್ವ್ ಹಾಳಾಗ್ತದೆ. ಹಾಗೆ ಮೇಲೆ ಹೋದದ್ದು ಪುನಃ ವಾಪಸ್ ಬರ್ತದೆ. ಹಾಗಾಗಿ ನಿಮ್ಗೆ ಪಚ್ಚೆ ನರ ಒಂದು ಹೇಳ್ತಾರೆ, ಇನ್ನೊಂದು ಹೇಳ್ತಾರೆ ಗಂಟು ನರ ಅಂತಾರೆ. ಗಂಟು ನರ ಅಂದ್ರೆ ನೀವು ನೋಡಿರ್ಬೋದು, ರಕ್ತನಾಳಗಳು ಗಂಟಾಗಿ ಮುದ್ದೆ ತರ ಕಾಣುದು. ಇದು ಯಾಕೆಂದ್ರೆ ಈ ವ್ಯಾಲ್ವ್ಯುಲಾರ್ ಮೆಕ್ಯಾನಿಸಮ್ ಹಾಳಾಗಿ ಅಲ್ಲಿ ಕಾಣುವಂಥದ್ದು. ಇದು ಒಂದು. ಹಾಗೆ ಈ ವೆರಿಕೋಸ್ ವೇನ್ ಕಾಲಲ್ಲಿ ವ್ಯಾಲ್ವ್ಯುಲಾರ್ ಮೆಕ್ಯಾನಿಸಮ್ ಏನು ಹಾಳಾಗಿ ನಿಲ್ತು, ಅದರ ನಂತರ ಬೇರೆ ಬರುವಂತ ಮುಂದಿನ ಕಾಂಪ್ಲಿಕೇಶನ್ಗಳು ಬೇರೆ. ಮೊದಲನೇದಾಗಿ ನೀವು ಹೇಳಿದಾಗೆ ಕೆಳಗೆ ಕೂತು ಸ್ಟ್ರೆಚ್ ಮಾಡಿದಾಗ ಈ ರಕ್ತನಾಳಗಳು ಸ್ಟ್ರೆಚ್ ಆಗ್ತವೆ. ಈ ರಕ್ತನಾಳಗಳ ಮಸಲ್ಗಳೇನಿದೆ ಟೋನ್ ಆಗಿರ್ತದೆ, ಹಾಗೆ ಈ ವ್ಯಾಲ್ವ್ ಕೂಡ ಟೋನ್ ಆಗಿರ್ತದೆ. ನೀವು ಯಾವುದೇ ರಕ್ತನಾಳ ಸ್ಕ್ಯಾನ್ ಮಾಡಿ ನೋಡಿದಾಗ ಅದರಲ್ಲಿ ವೆರಿಕೋಸ್ ವೇನ್ ಅಂತ ಒಂದು ಹೇಳಿದ್ರು, ಇನ್ನೊಂದು ಇನ್ಕಾಂಪಿಟೆಂಟ್ ಪರ್ಫೋರೇಟರ್ಸ್ ಅಂತ ಸ್ಕ್ಯಾನ್ ಅಲ್ಲಿ ಬರುತ್ತೆ. ಡಾಪ್ಲರ್ ಸ್ಟಡಿ, ವೀನಸ್ ಡಾಪ್ಲರ್ ಸ್ಟಡಿ. ಈ ಪರ್ಫೋರೇಟರ್ಗಳು ಇನ್ಕಾಂಪಿಟೆನ್ಸಿ ತೋರಿಸಿದಾಗ, ಇನ್ಕಾಂಪಿಟೆನ್ಸಿ ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ವಾಪಸ್ ಹೋಗ್ತಾ ಇಲ್ಲ ಅಂತ, ದಟ್ ಈಸ್ ದ ಫಸ್ಟ್ ಸ್ಟೆಪ್. ಅದಾದ ಮೇಲೆ ನೆಕ್ಸ್ಟ್ ಬರೋದು ವೆರಿಕೋಸ್ ವೇನ್. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಅವರು ಅದನ್ನ ಜಾಗ್ರತೆ ಮಾಡುವಂಥದ್ದು. ಸೊ ಈಗ ಮನೇಲಿ ಡೈನಿಂಗ್ ಟೇಬಲ್ ಗಳಿದ್ರು ಕೂಡ ಅಪರೂಪಕ್ಕೆ ಓಕೆ,
ಬಟ್ ಕೆಳಗೆ ಕೂತು ಊಟ ಮಾಡೋದೇ ಬೆಸ್ಟ್ ಅಂತ ಹೇಳ್ತೀರಾ ನೀವು? ಹೌದು, ಕನ್ವೆನ್ಷನಲಿ ಆಗದೇ ಇದ್ರು ಟ್ರೆಡಿಷನಲಿ ಇಟ್ ಇಸ್ ದ ಬೆಸ್ಟ್. ಯಾಕೆ ಕೆಳಗೆ ಕೂತು ಊಟ ಮಾಡಿ ಅಂತ ಹೇಳೋದಕ್ಕಿಂತ ಅದರಲ್ಲಿ ಹೆಲ್ತ್ ಬೆನಿಫಿಟ್ಸ್, ಅಂದ್ರೆ ನಮ್ಮ ಅಜ್ಜಂದಿರು ಕೂತಿದ್ರು ಅಂತ ಹೇಳೋದಕ್ಕಿಂತ ಕೆಳಗಡೆ ಕೂತು ಮಾಡಿದರೆ ಸರ್ಕ್ಯುಲೇಷನ್ ಇಂಪ್ರೂವ್ ಆಗ್ತದೆ, ಪೋಸ್ಚರ್ ಮೇಂಟೈನ್ ಆಗ್ತದೆ, ಮತ್ತೆ ನಿಮ್ಮ ವೆರಿಕೋಸ್ ವೈನ್ ಬರುವಂಥದ್ದು, ಇಲ್ಲ ಜಾಯಿಂಟ್ ಪೇನ್ ಬರುವಂಥದ್ದು, ಆರ್ಥರೈಟಿಸ್ ಬರುವಂಥದ್ದು, ಇಂಥದ್ದೆಲ್ಲ ಕಾಂಪ್ಲಿಕೇಶನ್ ಏನಿದೆ ಇದನ್ನ ನಾವು ದೂರ ಮಾಡ್ಬೋದು. ಓಕೆ ಸರ್, ಈಗ ಕೂತು ಕೆಲಸ ಮಾಡುವಂಥದ್ದು ಹೆಚ್ಚು ಈಗ ಸಿಟಿಗಳಲ್ಲಿ ನೀವು ನೋಡ್ತಾ ಇರ್ಬೋದು. ಈಗ ಬೆಂಗಳೂರು ಅಂತ ತಗೊಂಡ್ರೆ ಇಲ್ಲಿ ಹೆಚ್ಚು ಜನ ಏನು ಕೆಲಸಕ್ಕೆ ಹೋಗ್ತಾರೆ, ಈಗ ಕಂಪ್ಯೂಟರ್ ಮುಂದೆ, ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಕೆಲಸ ಮಾಡುವಂಥವ್ರು ಇರ್ಬೋದು, ನಿರಂತರವಾಗಿ 7 ಗಂಟೆಗಳ ಕಾಲ ಅಥವಾ 8 ಗಂಟೆಗಳ ಕಾಲ ಅದಕ್ಕೂ ಹೆಚ್ಚು ಕೂತು ಕೆಲಸ ಮಾಡೋರು ಇರ್ತಾರೆ. ಸೊ ಅವರಲ್ಲೂ ಈ ಸಮಸ್ಯೆ ಕಂಡು ಬರುತ್ತಾ? ಖಂಡಿತವಾಗಿ ಹೆಚ್ಚು ಕೂತು ಕೆಲಸ ಮಾಡೋರು, ನಾನು ಪುನಃ ಹೇಳಿದಾಗೆ ಮುಂಚಿನ ಕಾಲದಲ್ಲಿ ಟೇಬಲ್ ಚೇರ್ ವ್ಯವಸ್ಥೆ ಇರಲಿಲ್ಲ, ಎಲ್ಲರೂ ಸುಖಾಸನದಲ್ಲಿ ಕಾಲು ಮಡಿಸ್ಕೊಂಡೇ ಕೂತ್ಕೊಳ್ಳೋದು. ಅದು ರಾಜನ ಕಾಲದಲ್ಲೇ ಆಗಲಿ, ಅದಾದ ನಂತರ ಕಾಲದಲ್ಲೇ ಆಗಲಿ. ಈಗ ನಾವೇನು ಮಾಡರ್ನ್ ಸಿವಿಲೈಸೇಷನ್ ಅಂತ ಏನು ಹೇಳ್ತೇವೆ, ಆಧುನಿಕ ಒಂದು ಪದ್ಧತಿ ಏನು ಬಂದಿದೆ, ಇದರಲ್ಲಿ ಈ ಚೇರ್ ಮತ್ತು ಟೇಬಲ್ಗಳ ವ್ಯವಸ್ಥೆ ಬಂದಿರುವಂಥದ್ದು. ಈ ಟೇಬಲ್ ಮೇಲೆ ಕಂಪ್ಯೂಟರ್ ಇಟ್ಟು ಚೇರ್ ಇಟ್ಟು ಕೂತ ಕೂಡಲೇ ಕಾಲು ಪುನಃ ನಾವು ಕೆಳಗೆ ಬಿಡುವಂಥದ್ದು. ಪುನಃ ಏನು ನಾನು ಅಲ್ಲಿ ಮುಂಚೆ ಹೇಳಿದೆ, ಹೆಣ್ಣು ಮಕ್ಕಳು ಹೇಗೆ ನಿಂತು ತುಂಬ ಹೊತ್ತು ನಿಂತು ಮೊಬಿಲೈಸೇಷನ್ ಇಲ್ಲದೆ ರಕ್ತನಾಳಗಳ ಮೇಲೆ ಒತ್ತಡ ಬೀಳುತ್ತೆ, ಅದೇ ರೀತಿಯ ಒತ್ತಡ ಕೂತು ಕೆಲಸ ಮಾಡಬೇಕಾದ್ರೆ ಕಾಲು ಕೆಳಗೆ ಇರ್ತದೆ. ನೀವು ನೋಡಿರ್ಬೋದು, ಕೆಲವರು ತುಂಬಾ ಜರ್ನಿ ಮಾಡಿ ಬಂದ ಮೇಲೆ ಕಾಲು ಊತ ಬರ್ತದೆ ಅಂತ ಹೇಳ್ತಾರೆ. ನಥಿಂಗ್ ಬಟ್ ವೀನಸ್ ಇನ್ಕಾಂಪಿಟೆನ್ಸಿ. ಹಾಗೆ ರಕ್ತನಾಳದಿಂದ ರಕ್ತ ಮೇಲೆ ಬರದ ಕಾರಣ ಅಲ್ಲಿ ರಕ್ತದೊತ್ತಡ ಜಾಸ್ತಿಯಾಗಿ ಊತ ಬರುವಂಥದ್ದು. ಹಾಗೆ ಕಂಪ್ಯೂಟರ್ ಮುಂದೆ ಕೂತು ಕೆಲಸ ಮಾಡೋರಿಗೆ ಕಾಲು ಕೆಳಗೆ ಬಿಟ್ಟಿರೋದ್ರಿಂದ ಅವರಿಗೆ ಸಹ ಬರುವ ಚಾನ್ಸ್ ಇರ್ತದೆ ಒಂದು. ಮತ್ತೆ ಇನ್ನೊಂದೇನಂದ್ರೆ ಅವ್ರದ್ದು ಪೋಸ್ಚರ್ಸ್ ಅವ್ರು ಕರೆಕ್ಟ್ ಮೇಂಟೈನ್ ಮಾಡೋದಿಲ್ಲ. ಈಗ ಅವ್ರಿಗೆ ಹೇಳೋದು ಏನು ಅಂದ್ರೆ, ಈಗ 15 ನಿಮಿಷ ಕೆಲಸ ಮಾಡಿದ್ರು, ಇಲ್ಲ 1 ಗಂಟೆ ಕೆಲಸ ಮಾಡಿದ್ರು, ಒಂದು 5 ನಿಮಿಷದ ಬ್ರೇಕ್ ತಗೊಂಡು ಆಚೆ ಕೆಲಸ ಮಾಡೋದು. ಇಲ್ಲ ನೀವು ಚೇರ್ ಮೇಲೆ ಸುಖಾಸನ ಹಾಕಿ ಕೂತ್ಕೊಳ್ಬಹುದು, ಅಂಟಿಲ್ ಅನ್ಲೆಸ್ ಅದಕ್ಕೆ ಕೈ ಇಲ್ಲಾದ್ರೆ. ಕೈ ಇರುವ ಚೇರ್ ಆದ್ರೆ ನೀವು ಕಾಲ್ ಮೇಲೆ ಹಾಕಿ ಕೂತ್ಕೊಳ್ಳಿಕ್ಕಾಗಲ್ಲ. ಇಂಥ ರೆಗ್ಯುಲರ್ ಚೇರ್ಗಳಲ್ಲಿ ನೀವು ಕಾಲ್ ಮೇಲೆ ಹಾಕಿ ಕೂತ್ಕೊಳ್ಬಹುದು, ಏನೂ ಸಮಸ್ಯೆ ಇಲ್ಲ. ನಿಮ್ಗೆ ಕೆಲಸ ಆಗುವಂಥದ್ದು ಇಂಪಾರ್ಟೆಂಟ್ ಅಂತ ಆದ್ರೆ ಕೂತ್ಕೊಳ್ಳೋ ಭಂಗಿಯಲ್ಲಿ ಏನೋ ವಿಶೇಷತೆ ಇರೋದಿಲ್ಲ, ಕಾಲ್ ಮೇಲೆ ಹಾಕಿ ಕೂತ್ಕೊಳ್ಬಹುದು. ಆವಾಗ ನೀವು ವೆರಿಕೋಸ್ ವೈನ್ ತಪ್ಪಿಸ್ಬೋದು. ಓಕೆ ಸರ್, ಹಾಗೇನೆ ಈ ಸಿಂಪ್ಟಮ್ಸ್ ಏನು ವೆರಿಕೋಸ್ ವೈನ್ಸ್ ಅಂತ, ಏನು ಗುಣಲಕ್ಷಣಗಳಿದೆ, ಯಾವ ಸಂದರ್ಭದಲ್ಲಿ ವೈದ್ಯರನ್ನ ಭೇಟಿ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತೀರಾ? ಮೊದಲನೇದು, ವೆರಿಕೋಸ್ ವೈನ್ ಶುರುವಾದಾಗ ನಾನು ಹೇಳಿದಾಗೆ ನಿಮಗೆ ಇನ್ಕಾಂಪಿಟೆಂಟ್ ಪರ್ಫೋರೇಟರ್ಸ್ ಅಂದ್ರೆ ಅರ್ಲಿ ಸೈನ್ಸ್ ಏನು ಬರುತ್ತೆ, ರಕ್ತದ ಒತ್ತಡ ಕೆಳಗೆ ಜಾಸ್ತಿಯಾಗಿ ಮೇಲೆ ಬರದ ಕಾರಣ ಆವಾಗ ಏನಾಗುತ್ತೆ, ಕಾಲಲ್ಲಿ ಸೆಳೆತ ಬರುವಂಥದ್ದು, ಹೆಚ್ಚಾಗಿ ಮಾಂಸಖಂಡಗಳಲ್ಲಿ ಸೆಳೆತ. ಮೂಳೆ ನೋವು ಇರೋದಿಲ್ಲ, ಮಾಂಸಖಂಡಗಳಲ್ಲಿ ಸೆಳೆತ ಇರ್ತದೆ ಒಂದು. ಎರಡನೇದು ಊತ ಬರುವಂಥದ್ದು. ತುಂಬ ಹೊತ್ತು ಕಾಲು ಕೆಳಗೆ ಬಿಟ್ಟರೆ ಅಲ್ಲಿ ರಕ್ತದೊತ್ತಡ ಜಾಸ್ತಿಯಾಗಿ ನೀರು ಬಿಟ್ಕೊಡ್ತದೆ, ಆ ನೀರು ಬಿಟ್ಟದ್ದು ಕಾಲಲ್ಲಿ ಊತ ಬರ್ತದೆ ಎರಡನೇದು. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಈ ನೋವುಗಳೇನಿದೆ ಜಾಸ್ತಿ ಆಗ್ತಾ ಹೋಗ್ತದೆ. ಅದಾದ ಮೇಲೆ ನಾನು ಹೇಳಿದಾಗೆ ಡಿಆಕ್ಸಿಜನೇಟೆಡ್ ಬ್ಲಡ್ ಅಂದರೆ ಈ ಕಶ್ಮಲಗಳು ಕೂಡಿದಂಥ ರಕ್ತಗಳು ವಾಪಸ್ ಬರುತ್ತೆ, ಅದು ಪ್ಯೂರಿಫೈ ಆಗೋದಿಲ್ಲ. ಹಾಗಾಗಿ ಅಲ್ಲಿರುವ ಕಾರಣ ಅಲ್ಲಿ ಕಾಲಿನ ಬಣ್ಣ ಚೇಂಜ್ ಆಗ್ತಾ ಬರ್ತದೆ. ಹಾಗೆ ಮುಂದೆ ಹೋದ ಕೂಡಲೇ ಆ ಕಶ್ಮಲ ತುಂಬಿದ ರಕ್ತ ಆದ್ರಿಂದ ಅಲ್ಲಿ ಎಕ್ಸಿಮ್ ಆಗುವಂಥದ್ದು, ಕೆರೆತ ಬರುವಂಥದ್ದು, ಗಾಯ ಆಗುವಂಥದ್ದು, ಇದು ಕಾಂಪ್ಲಿಕೇಶನ್. ಅಲ್ಲೇನಾಗ್ತದೆ, ನಿಮ್ಮ ವೆರಿಕೋಸ್ ಅಲ್ಸರ್ ಅಂತ ಬರ್ತದೆ. ನಾನ್ ಹೀಲಿಂಗ್ ಅಲ್ಸರ್ ಅಂತ ಏನು ಕ್ಯಾಟಗರೈಸ್ ಮಾಡ್ತೇವೆ ಅದರಲ್ಲಿ ವೆರಿಕೋಸ್ ವೈನ್ ಒಂದು. ಅಂದ್ರೆ ಅಲ್ಲಿ ರಕ್ತದ ಸಂಚಾರ ಕರೆಕ್ಟ್ ಇಲ್ಲದ ಕಾರಣ, ಸರಿಯಾಗಿ ಆಗದೇ ಇರುವಂತ ಕಾರಣ ಅಲ್ಲಿ ಒಂದು ಗಾಯ ಆಗಿ ಆ ಗಾಯ ಹೀಲ್ ಆಗುದಿಲ್ಲ. ಹೀಲ್ ಆಗ್ಬೇಕಾದ್ರೆ 2 ಇಂಪಾರ್ಟೆಂಟ್ ಇದ್ದು, ಒಂದು ಆಕ್ಸಿಜನೇಟೆಡ್ ಬ್ಲಡ್ ಹೋಗಿ ಅದನ್ನ ಹೀಲ್ ಮಾಡಬೇಕು, ಹಾಗೆ ಅಲ್ಲಿದ್ದ ಕಶ್ಮಲಗಳನ್ನು ವಾಪಸ್ ತರಬೇಕು. ಈ ಅಲ್ಸರ್ಗಳಾಗುವಂಥದ್ದು ಇದರಲ್ಲಿ ಕಾಂಪ್ಲಿಕೇಶನ್. ನೋವಿನಿಂದ ಹಿಡಿದು ಅಲ್ಸರ್ ವರೆಗಿನ ಎಲ್ಲಾ ಲಕ್ಷಣಗಳು ಕಾಣಬಹುದು. ಈಗ ಯಾವ ವಯಸ್ಸಿನವರಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಸರ್ ನೀವು ನೋಡಿದ ಹಾಗೆ? ಇದನ್ನ ಮಧ್ಯವಯಸ್ಕರಲ್ಲಿ ನಾವು ಹೆಚ್ಚಾಗಿ ಕಾಣಿಸ್ತೇವೆ. ನೋಡಿ, ಮುಂಚೆ ಹೇಳಿದಾಗೆ ಒಂದು ಟೋನ್ ಏನಿದೆ, ಯಂಗ್ ಏಜ್ ಯೌವನದಲ್ಲಿ ಅವರ ಎಕ್ಸಸೈಸ್ ಕೆಪಾಸಿಟಿ ಆಗ್ಬೋದು, ಅವರ ಕಾರ್ಯವೈಖರಿ ಆಗ್ಬೋದು, ಓಡಾಡುವಂಥದ್ದು ಇರ್ಬೋದು, ಜಾಸ್ತಿ ಇರ್ತದೆ. ಈ ಮಧ್ಯವಯಸ್ಕರಲ್ಲಿ ಏನಾಗ್ತದೆ, ಕೂತು ಕೆಲಸ ಮಾಡುವಂಥದ್ದು ಜಾಸ್ತಿ, ನಿಂತು ಕೆಲಸ ಮಾಡುವಂಥದ್ದು ಜಾಸ್ತಿ. ಹೆಣ್ಮಕ್ಳಾದ್ರೆ ನಿಂತು ಕೆಲಸ ಮಾಡ್ತಾರೆ, ಹಾಗೆ ಅಂತಲ್ಲ, ಅವರವರ ನೇಚರ್ ಆಫ್ ವರ್ಕ್ ಏನಿದೆ ಅದರ ಪ್ರಕಾರ. ಓಲ್ಡ್ ಏಜ್ ಅಲ್ಲಿ ಇದು ಇದ್ದದ್ದೇ ಕಂಟಿನ್ಯೂ ಆಗ್ಬೇಕೆ ಹೊರತು ಹೊಸದಾಗಿ ಬರೋದಿಲ್ಲ. ಈಗ ನಮ್ಮ ಅಜ್ಜಿಯ ಕಾಲದಲ್ಲಿ ಎಲ್ಲೂ ಕೇಳಲೇ ಇಲ್ಲ ಅವ್ರಿಗೆ ವೆರಿಕೋಸ್ ವೈನ್ ಇತ್ತು ಅಂತ. ಯಾಕಂದ್ರೆ ಅವ್ರು ಕೂತೆ ಕೆಲಸ ಮಾಡ್ತಾ ಇದ್ರು, ಎಲ್ಲದನ್ನು ಕೂತ್ಕೊಂಡೇ ಮಾಡ್ತಾ ಇದ್ರು, ಹಾಗಾಗಿ ನಿಂತ್ಕೊಂಡು ಕೆಲಸ ಮಾಡುವಂಥದ್ದು ಇರಲಿಲ್ಲ. ಈ ಯಾರು ತುಂಬಾ ಹೊತ್ತು ನಿಂತ್ಕೊಂಡು ಇಮ್ಮೊಬಿಲೈಸೇಷನ್ ಅಂದ್ರೆ ಮೊಬೈಲ್ ಆಗದೆ ಅಲ್ಲೇ ನಿಂತ್ಕೊಂಡು ಕೆಲಸ ಮಾಡ್ತಾರೆ, ಇಲ್ಲ ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡ್ತಾರೆ, ಅವ್ರಿಗೆ ಈ ಸಮಸ್ಯೆ ಜಾಸ್ತಿ. ಹಾಗೆ ಇದು ಒಂದಾದ್ರೆ, ಇನ್ನು ಓಲ್ಡ್ ಏಜ್ ಅಲ್ಲಿ ಬರುದಿಲ್ಲ ಅಂತಲ್ಲ, ಓಲ್ಡ್ ಏಜ್ ಅಲ್ಲಿ ಬೈ ಡಿಫಾಲ್ಟ್ ನಿಮ್ಮ ವೈನಿನ ಟೋನ್ ಏನಿದೆ ಕಡಿಮೆ ಆಗ್ತಾ ಬರ್ತದೆ, ಆವಾಗ ಬರ್ತದೆ. ಆದರೆ ಅದರಲ್ಲಿ ಕಾಂಪ್ಲಿಕೇಶನ್ ಸಿಂಪ್ಟಮ್ಸ್ ಆ ಮಟ್ಟಿಗೆ ಇರುವುದಿಲ್ಲ. ಸೊ ಮಧ್ಯವಯಸ್ಕರಲ್ಲಿ ಇದು ಜಾಸ್ತಿ.
ಓಕೆ, ಈಗ ಆಯುರ್ವೇದದಲ್ಲಿ ಇದಕ್ಕೆ ಚಿಕಿತ್ಸೆ ಯಾವ ತರ ಚಿಕಿತ್ಸೆಗಳಿದೆ ಅಂತ? ಆಯುರ್ವೇದದಲ್ಲಿ ನಾನು ಮುಂಚೆನೇ ಹೇಳಿದಾಗೆ ಇದನ್ನು ವಾತರಕ್ತ ಅಂತ ಕರೀತಾರೆ. ಯಾಕೆ ಅಂದರೆ ಸೆಳೆತ ಏನು ಬರುತ್ತೆ ಇದು ವಾತದ ಲಕ್ಷಣ, ಹಾಗೂ ಇದು ರಕ್ತದ ಸಮಸ್ಯೆ. ರಕ್ತ ಕೆಳಗೆ ಜಾಸ್ತಿ ಸ್ಟ್ಯಾಸಿಸ್ ಆಗೋದ್ರಿಂದ ಬರುವಂಥದ್ದು. ಇದಕ್ಕೆ ವಾತರಕ್ತ ಅಂತ ಕರೀತಾರೆ. ವಾತರಕ್ತದಲ್ಲಿ ಒನ್ ಆಫ್ ದ ವೆರೈಟಿ ಅಂದರೆ ವಾತಜ ಪಿತ್ತಜ ಕಫಜ ಅಂತ ಏನು ಹೇಳ್ತೇವೆ, ಇದು ವಾತರಕ್ತ ಕ್ಯಾಟಗರಿಯಲ್ಲಿ ಬರ್ತದೆ. ಪುನಃ ಅದನ್ನು ದೋಷದ ವಿಭಜನೆಯನ್ನು ನಾವು ಮಾಡ್ತೀವಿ. ದೋಷದ ವಿಭಜನೆ ಮಾಡಿದಾಗ ಇದನ್ನು ವಾತರಕ್ತ ಅಂತ ಕರಿತೀವಿ. ಅದರಲ್ಲಿ ಸಿರಾಕುಂಚನಂ ಪೂರ್ಣಂ ಅಂತ ಬರ್ತದೆ. ಸಿರಾಕುಂಚನ ಪೂರ್ಣ ಅಂದರೆ ಸಿರಗಳು ಆಯಾಮ ಜಾಸ್ತಿ ಆಗ್ತದೆ, ಅದರಲ್ಲಿ ರಕ್ತದ ಒತ್ತಡ ಜಾಸ್ತಿ ಇರ್ತದೆ ಅಂತ. ಇದಕ್ಕೆ ಏನು ಮಾಡ್ತಾರೆ ಅಂದರೆ ಒಂದು ಚಿಕಿತ್ಸೆಯ ಪ್ರಕಾರ ಅಭ್ಯಂಗ ಮತ್ತೆ ಸ್ನಾನ ಮಾಡುವಂಥದ್ದು. ಅದಕ್ಕೆ ಪಿಂಡ ತೈಲ ಅಂತ ಒಂದು ತೈಲವನ್ನು ನಾವು ಕೊಡ್ತೇವೆ. ಹಾಗೆ ಕೆಲವು ಆ ಟೋನ್ ಏನೋ ಹೋಗಿರ್ತದೆ, ನಾನು ಹೇಳಿದಾಗೆ ವ್ಯಾಲ್ಯುಲರ್ ಮೆಕ್ಯಾನಿಸಮ್ ಏನು ಹಾಳಾಗಿರ್ತದೆ, ಅದಕ್ಕೆ ನಾವು ಕೆಲವು ಔಷಧಿಗಳನ್ನು ಕೊಡ್ತೇವೆ. ಕಷಾಯಗಳನ್ನಾಗಲಿ ಮಾತ್ರೆಗಳನ್ನಾಗಲಿ ಕೊಡ್ತೇವೆ. ಆದರೆ ಕೆಲವರು ಮನೆಯಲ್ಲೇ ಮಾಡುವಂಥದ್ದು ಏನಂದರೆ ಈ ಮಸಾಜನ್ನು ಮಾಡುವಂಥದ್ದು ಮನೆಯಲ್ಲೇ ಮಾಡತಕ್ಕದ್ದು. ಈಗ ಯಾರು ಮಾಡೋದಿಲ್ಲ, ಬಟ್ ಚಿಕಿತ್ಸೆ ಪ್ರಕಾರ ನಾವು ಹೇಳಿದಾಗ ಇದನ್ನು ದಿನ ಮಾಡಬೇಕು ಅಂತ ಹೇಳಿದರೆ ಅದನ್ನು ಮಾಡ್ತಾರೆ. ಈವನ್ ಅಭ್ಯಂಗ ಮಾಡಬೇಕಾದ್ರೂ ವೆರಿಕೋಸ್ ವೇನ್ ಇರೋರು ಅದನ್ನು ಕೆಳಗಿಂದ ಮೇಲೆ ದಿಕ್ಕಿಗೆ ಮಸಾಜ್ ಮಾಡ್ಕೊಂಡು ಬಂದರೆ ಆವಾಗ ಅದರದ್ದು ಟೋನ್ ಇನ್ನೂ ಇಂಪ್ರೂವ್ ಆಗುತ್ತೆ. ಯಾಕಂದರೆ ವೇನ್ಸ್ ಇದರ ಡೈರೆಕ್ಷನ್ ಇರೋದೇ ಅಪ್ವರ್ಡ್, ಮೇಲುಗಡೆ ಇರುವಂಥದ್ದು. ಹಾಗೆ ಈ ಪಿಂಡ ತೈಲ ಆಗಲಿ ಬೇರೆ ಯಾವುದೇ ತೈಲ ತೊಗೊಳ್ಳೋದು, ವಿಷಗರ್ಭ ತೈಲವು, ಪಿಂಡ ತೈಲವು, ಮಹಾನಾರಾಯಣ ತೈಲ, ಯಾವುದು ಅವರಿಗೆ ಸಿಗ್ತದೆ ಅಂಥ ತೈಲಗಳನ್ನು ತೊಗೊಂಡು ಅದರಿಂದ ಅಭ್ಯಂಗ ಮಾಡುವಂಥದ್ದು. ಮತ್ತು ಪರಿಷೇಕ ಅಂದರೆ ಬಿಸಿ ನೀರು ಹಾಕ್ಕೊಳ್ಳುವಂಥದ್ದು. ಆವಾಗ ಅವರಿಗೆ ಸರ್ಕ್ಯುಲೇಷನ್ ಸ್ವಲ್ಪ ಬೆಟರ್ ಇಂಪ್ರೂವ್ ಆಗ್ತದೆ. ಇದನ್ನು ಅವ್ರು ಮನೆಯಲ್ಲೇ ಮಾಡ್ಕೊಳ್ಬೋದು. ಆದರೆ ಯಾವಾಗ ಅವರಿಗೆ ಲಕ್ಷಣಗಳು ಕಾಣಿಸ್ತದೆ, ಪಚೆನರ ಎದ್ದು ಕಾಣ್ತದೆ, ಇಲ್ಲ ಸೆಳೆತ ಬರ್ತದೆ, ಇಲ್ಲ ತುರಿಕೆ ಇದೆ, ಇಲ್ಲ ಗಾಯ ಆಗುವಂಥ ಲಕ್ಷಣಗಳುಂಟು, ಕಾಲಲ್ಲಿ ಬಾವು ಉಂಟು, ಆ ಸಂದರ್ಭದಲ್ಲಿ ಅವರು ವೈದ್ಯರಲ್ಲಿ ಹೋಗಿ ಚಿಕಿತ್ಸೆ ಪಡೆಯುವಂಥದ್ದು. ಓಕೆ ಸರ್, ಈಗ ಮನೆಯಲ್ಲೇ ಮಾಡ್ಕೊಳ್ಳುವಂಥ ಯೋಗಾಸನಗಳೇನಾದರೂ ಇದೆಯಾ ಆ ಒಂದು ಸಮಸ್ಯೆಗೆ ಸಹಕಾರಿಯಾಗುವಂಥದ್ದು? ಖಂಡಿತವಾಗಿ. ನಾನು ಮಧ್ಯವಯಸ್ಕರಲ್ಲಿ ಇದು ಜಾಸ್ತಿ ಆಗೋದ್ರಿಂದ ಎಲ್ಲರಿಗೂ ಹೇಳುವಂಥದ್ದು ಸುಖಾಸನದಲ್ಲಿ ಕೂತ್ಕೊಳ್ಬೇಕು. ಸುಖಾಸನದಲ್ಲಿ ನೀವು ಊಟ ಮಾಡಬೇಕಾದ್ರೂ, ಇಲ್ಲ ಪೂಜೆ ಮಾಡಬೇಕಾದ್ರೂ, ಇಲ್ಲ ಸುಮ್ಮನೆ ಕೂತು ಓದಬೇಕಾದ್ರೂ, ಇಲ್ಲ ನೀವು ಸೋಫಾದಲ್ಲೇ ಕೂತ್ಕೊಳ್ತೀರಿ ಅಂತಾದ್ರೂ ಏನೋ ತೊಂದರೆ ಇಲ್ಲ. ಸುಖಾಸನದಲ್ಲೇ ಕೂತ್ಕೊಳ್ಳಿ, ಕಾಲು ಕೆಳಗೆ ಬಿಟ್ಟು ಕೂತ್ಕೊಳ್ಬೇಕು ಅಂತ ಇರಲಿಲ್ಲ. ಇದು ಮೊದಲನೇ. ಎರಡನೇದು ಅದಕ್ಕಾಗಿ ಮಾಡುವಂಥದ್ದು. ಈಗ ಯಾವಾಗ ನರಗಳ ಗಂಟಾಗಿದೆ, ನರಗಳು ಎದ್ದು ಕಾಣ್ತಾ ಇದೆ, ಅದನ್ನು ಸ್ಟ್ರೆಚ್ ಮಾಡಬೇಕು. ಈಗ ಅದಕ್ಕೆ ಸ್ಟಿಪ್ ಆಪರೇಷನ್ ಅಂತಲೂ ಮಾಡ್ತಾರೆ. ಬಟ್ ನಾನು ಒಂದು ಸುಲಭ ವಿಧಾನ ಹೇಳಿಕೊಡ್ತೇನೆ, ವಜ್ರಾಸನವನ್ನು ಹಾಕುವಂಥದ್ದು. ವಜ್ರಾಸನ ಹಾಕಿ ಕೂತ್ರೆ ಬಹುತೇಕವಾಗಿ ಇದು ಕಮ್ಮಿ ಆಗ್ತಾ ಬರ್ತದೆ. ಎಷ್ಟೊತ್ತು ಕೂರಬಹುದು ವಜ್ರಾಸನದಲ್ಲಿ? ನಾನು 15 ನಿಮಿಷ ಹೇಳಿದ್ರೆ ಯಾರು 15 ನಿಮಿಷ ಕೂರ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಯಾರಿಗೆ ಎಷ್ಟು ಆಗ್ತದೆ. ಈಗ ಸಪೋಸ್ ಕೆಲವರಿಗೆ 1 ನಿಮಿಷ ಆಗ್ತದೆ ಅಂತಾದ್ರೆ ಅದನ್ನ ಡ್ಯೂರೇಷನ್ ಜಾಸ್ತಿ ಮಾಡ್ತಾ ಹೋಗುವಂಥದ್ದು. ಎಷ್ಟು ಹೆಚ್ಚಾಗ್ತದೆ ಅಷ್ಟು ಒಳ್ಳೇದು. ಈಗ ನೀವು ನೋಡಿರ್ಬೋದು, ಹೆಚ್ಚೊತ್ತು ಕೂತು ಅದೇ ಭಂಗಿಯಲ್ಲಿ ನೀವು ನಿಮ್ಮ ಕೆಲಸ ಮಾಡ್ಲಿಕ್ಕೆ ಆಗ್ತದೆ ಅಂತಂದ್ರೆ ಅದು ಒಳ್ಳೇದು. ಆವಾಗ ಏನಾಗ್ತದೆ, ನಿಮ್ಮ ಗಂಟುಗಳ ಆರೋಗ್ಯನೂ ಚೆನ್ನಾಗಿರುತ್ತೆ, ನರಗಳ ಆರೋಗ್ಯನೂ ಚೆನ್ನಾಗಿರ್ತದೆ. ಹಾಗಾಗಿ ವಜ್ರಾಸನ, ಸುಖಾಸನ ಇದು ಎರಡನ್ನ ಮಾಡೋದು. ಇನ್ನು ಕೆಲವು ಶೀರ್ಷಾಸನ ಅಂದ್ರೆ ಕೆಲವರು ಆಗುತ್ತೆ ಅನ್ನುವಂಥದ್ದವರಿಗೆ ಮಾತ್ರ ಅದನ್ನ ಅವರು ತಜ್ಞ ಯೋಗ ಇವ್ರ ಹತ್ರ ಹೋಗಿ, ಕಲಿಸಿಕೊಡೋರ ಹತ್ರ ಹೋಗಿ ಅವ್ರ ಹತ್ರ ಕಲಿಬೇಕು. ಈ ವಜ್ರಾಸನ ಹಾಗೂ ಸುಖಾಸನ ಮನೆಯಲ್ಲೇ ಮಾಡ್ಕೊಳ್ಬಹುದು. ಬಟ್ ಅದನ್ನ ಮಾಡಬೇಕಾದ್ರೂ ಅಷ್ಟೇ ಜಾಗ್ರತೆಯಲ್ಲಿ. ನೋವಾಗುವುದು ಅಂತಾದ್ರೆ ಅದನ್ನ ಮಾಡದೆ ಸುಖಾಸನವನ್ನ ಪ್ರಾಕ್ಟೀಸ್ ಮಾಡಬೇಕು. ಮೊದಲು ಸುಖಾಸನ ಕರೆಕ್ಟ್ ಆಗಿ ಬರ್ತದೆ ಅಂತಾದ್ರೆ ಅದರ ನಂತರ ಅವರು ವಜ್ರಾಸನಕ್ಕೆ ಹೋಗ್ಬೋದು. ಈಗ ಮಂಡಿ ನೋವು ಇರ್ತಕ್ಕಂಥವ್ರು, ಆ ಸಮಸ್ಯೆ ಇರುವಂತವ್ರು ವಜ್ರಾಸನ ಮಾಡಿದ್ರೆ ಕಷ್ಟ ಆಗುತ್ತಾ? ಮಂಡಿ ನೋವು ಸಮಸ್ಯೆಯಲ್ಲಿ ಏನಾಗ್ತದೆ ಅಂದ್ರೆ 2 ಗಂಟುಗಳ ಮಧ್ಯೆ ಸ್ಪೇಸ್ ಕಡಿಮೆ ಆಗ್ತದೆ. ವಜ್ರಾಸನ ಮಾಡಿದಾಗ ಸ್ಪೇಸ್ ಜಾಸ್ತಿ ಆಗ್ತದೆ. ಹಾಗೆ ಮಂಡಿ ನೋವು ಇದ್ದವರು ಕೂಡ ಟ್ರೈ ಮಾಡತಕ್ಕದ್ದು. ಆದ್ರೆ ಅದು ಟ್ರೈ ಮಾಡ್ಲಿಕ್ಕಿಂತ ಮುಂಚೆ ಅವರು ಕಾಲಿನ ಮಸಲ್ ಟೋನ್ನ ಅಥವಾ ಮಸಲ್ ಎಕ್ಸಸೈಸ್ಗಳನ್ನು ಮಾಡಬೇಕು. ನಾನು ನನ್ನ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ಏನು ಮಾಡ್ತೇನೆ ಅಂದರೆ, ಮೊದಲು ಅವರಿಗೆ ಕಾಲು ಮೇಲೆ ಎತ್ತುವಂಥದ್ದು, ಮಲಗಿ. ಈಗ ಕೆಲವರು ಏನು ಮಾಡ್ತಾರೆ, ಗಂಟು ನೋವಿದೆ ಅಂತ, ಈ ವೆರಿಕೋಸ್ ಇದೆ ಅಂತ ವಾಕಿಂಗ್ ಹೋಗ್ತಾರೆ. ವಾಕಿಂಗ್ ಒಳ್ಳೇದು. ಗಂಟು ನೋವಿನವ್ರಿಗೆ ವಾಕಿಂಗ್ ಆಗೋದಿಲ್ಲ, ಪುನಃ ಕಾಲು ಸವಿಯುತ್ತೆ. ಅವರಿಗೆ ನಾವೇನು ಮಾಡ್ತೇವೆ, ಗಂಟು ನೋವಿದವ್ರು ವಾಕಿಂಗ್ ಮಾಡೋದು ಬೇಡ, ಮಲಗಿ ಕಾಲೆತ್ತುವಂಥದ್ದು, ಕಾಲು ಮಡಚುವಂಥದ್ದು, ಇಂಥದ್ದೆಲ್ಲ ಮಾಡ್ಕೊಳ್ಳಿ ಅಂತ ಹೇಳ್ತೇವೆ. ಇದನ್ನು ಅವರು ಕ್ರಮೇಣ 1 ತಿಂಗಳು, 2 ತಿಂಗಳು, 3 ತಿಂಗಳು ಮಾಡಿ ಅದಾದ ಮೇಲೆ ಅವರು ವಜ್ರಾಸನಕ್ಕೆ ಬರ್ಬೋದು ಹಗುರವಾಗಿ. ಮತ್ತೆ ಒಂದೇ ಸಲ ವಜ್ರಾಸನದಲ್ಲಿ ಕೂತ್ಕೊಳ್ಬೇಕು ಅಂತಲ್ಲ. ವಜ್ರಾಸನ ಮಾಡಬೇಕಾದ್ರೆ ವಜ್ರಾಸನದ ಭಂಗಿಗೆ ಬರಲಿಕ್ಕೆ ಹಿಂದ್ಗಡೆ ಬೇಕಾದ್ರೆ ಪಿಲ್ಲೋ ಸಪೋರ್ಟ್ ಕೊಡುವಂಥದ್ದು, ಬೆಡ್ಶೀಟ್ ಸಪೋರ್ಟ್ ಕೊಡುವಂಥದ್ದು, ಇಲ್ಲ ಯಾರಾದರೂ ಒಬ್ರು ನಿಂತು ಅವ್ರನ್ನ ಸಪೋರ್ಟ್ ಕೊಟ್ಟು ಎಷ್ಟು ಕೂರ್ಲಿಕ್ಕೆ ಆಗ್ತದೆ ಅಷ್ಟೇ ಕೂತ್ಕೊಳ್ಳೋ ಹಾಗೆ ನೋಡಿಕೊಂಡು ಈ ಥರ ಕೂಡ ಮಾಡ್ಬೋದು. ಮತ್ತೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅವರು ವಜ್ರಾಸನಕ್ಕೆ ಬಂದರೆ ಭಾರಿ ಒಳ್ಳೆಯದು. ಓಕೆ ಡಾಕ್ಟರ್, ಕೊನೆಯದಾಗಿ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರಲ್ಲ, ಸೊ ಈ ವೆರಿಕೋಸ್ ವೇನ್ಸ್ ಅನ್ನ ತಡೆಗಟ್ಟೋ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನ ನಾವು ತೆಗೆದುಕೊಳ್ಬೇಕು ಅಂತ ಹೇಳ್ತೀರಾ ನಮ್ಮ ವೀಕ್ಷಕರಿಗೆ? ಒಂದು
ತಡೆಗಟ್ಟೋದು ಅಂತ ಆದರೆ ಒಂದು ತುಂಬ ಹೊತ್ತು ಒಂದೇ ಭಂಗಿಯಲ್ಲಿ ನಿಂತ್ಕೊಳ್ಳದೆ, ಕಾಲಿಗೆ ಮಸಲಿಗೆ ಮೂಮೆಂಟ್ ಕೊಟ್ಟು ಆದಷ್ಟು ಕೆಳಗೆ ಕೂತ್ಕೊಂಡು ತುಂಬ ಹೊತ್ತು ನಿಲ್ಲದೆ, ಈಗ ಸಪೋಸ್ ಯಾರಾದರೂ ಕಂಪ್ಯೂಟರ್ ಮುಂದೆ ಕೆಲಸ ಮಾಡೋರು ಗಂಟೆಗಟ್ಟಲೆ ಮಾಡ್ತಾರೆ ಅಂತ ಗಂಟೆಗೆ ಒಂದು ಸಲ ಅಟ್ಲೀಸ್ಟ್ ಒಂದು 5 ನಿಮಿಷ 10 ನಿಮಿಷ ಕಾಲು ಮಸಲ್ ಮೂಮೆಂಟ್ ಮಾಡಿ, ಇಲ್ಲ ಕೂತ ಕಡೆನೇ 2 ಕಾಲು ಮಡ್ಚ್ಕೊಂಡು ಕೂತ್ಕೊಂಡು ಚೇರಲ್ಲೇ 2 ಕಾಲು ಮಡ್ಚಿ ಕೂತ್ಕೊಂಡು ಇಂಥದ್ದೆಲ್ಲ ಮಾಡಿದರೆ ಅವರಿಗೆ ಹೆಲ್ಪ್ಫುಲ್ ಆಗ್ತದೆ. ಮತ್ತು ಹೆಣ್ಣು ಮಕ್ಕಳಲ್ಲಿ ನಾನು ಹೇಳೋದೇನೆಂದರೆ, ಈಗ ಇದ್ದ ಪ್ಲ್ಯಾಟ್ಫಾರ್ಮ್ ಕಿಚನ್ ನೋಡಿದ್ರೆ ನೆಲದ ಮೇಲೆ ಮಾಡಿ ಅಂತಲ್ಲ, ಅವ್ರು ಅಟ್ಲೀಸ್ಟ್ ಒಂದು ಈ ತರಕಾರಿ ಹೆಚ್ಚುವಂಥದ್ದು, ಇಲ್ಲ ತೆಂಗಿನಕಾಯಿ ತುರಿಯುವಂಥದ್ದು ಹೆಚ್ಚು ಸಮಯ ಇದರಲ್ಲಿ ಹೋಗ್ತದೆ. ಅದನ್ನು ಕೆಳಗೆ ಕೂತು ಮಾಡಿದರೆ, ಈಗ ಮುಂಚಿನ ಕಾಲದಲ್ಲಿ ಈಳಿಗೆ ಮಾಡಿ ಇತ್ತು, ಅದನ್ನು ಈಗ ಪ್ಲಾಟ್ಫಾರ್ಮಿಗೆ ಅಂಟಿಸ್ಲಿಕ್ಕೆ ಹೊಸದೊಂದು ಬಂದಿದೆ. ಅದನ್ನೆಲ್ಲ ಆದಷ್ಟು ತಡೆಗಟ್ಟಿ ಅಡಿಗೆ ಮಾತ್ರ ನೀವು ಮೇಲೆ ಮಾಡಿ, ಉಳಿದದೆಲ್ಲ ಪೂರ್ವಾಭಾವಿ ಅದರದ್ದು ಏನೆಲ್ಲ ಪ್ರಿಪರೇಷನ್ ಉಂಟು ಅದನ್ನು ನೆಲದ ಮೇಲೆ ಕೂತು ಮಾಡಿದರೆ ಒಳ್ಳೇದು. ಇಲ್ಲ ಅದು ಆಗುದಿಲ್ಲ ಅಂತಂದ್ರೆ ಈಗ ಕೆಲವರು ಚೇರ್ ಇಟ್ಕೊಂಡೇ ಮಾಡ್ತಾರೆ. ಬಟ್ ಅದು ಸಹ ಏನ್ ಮಾಡ್ತಾರೆ, ಬಾರ್ ಚೇರ್ ಅಂತ ಬರ್ತದೆ, ಸಿಂಗಲ್ ಇರೋದು, ಅದು ಬೇಡ. ಒಂದು ಒಳ್ಳೆ ಅಗಲವಾದಂತ ಚೇರ್ ತಗೊಂಡು ಕಾಲು ಮಡಚಿಟ್ಟು ಕೂತ್ಕೊಂಡು ಮಾಡ್ಲಿಕ್ಕೆ ಅದು ಮಾಡುದು. ಓಕೆ ಸರ್, ವೆರಿಕೋಸ್ ವೇನ್ಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಉಪಯುಕ್ತ ಮಾಹಿತಿನ ನಮ್ಮ ವೀಕ್ಷಕರು ಕೊಟ್ಟಿದ್ದೀರಾ. ಧನ್ಯವಾದಗಳು ನಿಮ್ಗೆ. ನೋಡುದಲ್ಲ ವೀಕ್ಷಕರೇ, ನಮ್ಮ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ರು ವಿಶೇಷ ವೈದ್ಯರು ವಿಶೇಷ ಸಬ್ಜೆಕ್ಟ್ ನೊಂದಿಗೆ ನಿಮ್ಮ ಮುಂದೆ ಇರ್ತಾರೆ. ಅಲ್ಲಿವರೆಗೂ ನಮಸ್ಕಾರ.